ವೆಲ್ಕಮ್ ಟು ಅನ್ನಪೂರ್ಣೇಶ್ವರಿ ಕಿಚನ್. ಇವತ್ತು ತುಂಬಾ ಸುಲಭದಲ್ಲಿ ಮಾಡುವ ಚಟ್ನಿ, ಕಾಯಿ ಮತ್ತೆ ಕಡಲೆಕಾಳು. ಕಡಲೆಕಾಳು ಆದ್ರೂ ಆಯ್ತು, ಕಡಲೆಬೇಳೆ ಆದ್ರೂ ಆಯ್ತು. ನಾನು ಇವತ್ತು ಕಡಲೆಕಾಳು ಹಾಕಿ ಮಾಡ್ತೀನಿ. ಕಡಲೆಕಾಳು ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಅವತ್ತಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಮಾಡ್ಕೊಡೋರಲ್ಲ, ಹುಳ್ಳಿಕಾಳು, ಕಡಲೆಕಾಳು ಮತ್ತೆ ಹೆಸರು ಕಾಳು ಎಲ್ಲ ಹಾಕಿ ಮಾಡೋರಲ್ಲ, ಅದೇ ರೀತಿ ತುಂಬಾ ಟೇಸ್ಟಿ ಆಗಿರುತ್ತೆ. ಸಿಂಪಲ್ ಆಗಿ ಮಾಡ್ಬೋದು, ಜಾಸ್ತಿ ಏನು ಸಾಮಗ್ರಿಗಳು ಬೇಕಾಗಲ್ಲ ಇದಕ್ಕೆ. ಮೊದಲಿಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಡ್ರೈ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ಎಣ್ಣೆ ಹಾಕೊಂಡು ಹಸಿ ವಾಸನೆ ಹೋದ್ರೆ ಸಾಕು. 4ರಿಂದ 5 ಹಸಿಮೆಣಸಿನ್ಕಾಯಿ. ನಂತರ ಕಡಲೆಕಾಳು, ಮೆಣಸಿನ್ಕಾಯಿ ಹೊಡೆದಿವಲ್ಲ ಅದೇ ಎಣ್ಣೆ ಇದೆ, ಅದ್ರಲ್ಲಿ ಸ್ವಲ್ಪ ಡ್ರೈ ಮಾಡ್ಕೊಂಡ್ರೆ ಸಾಕು. ಜಾಸ್ತಿ ಉರಿಯೋದು ಬೇಡ. ಕಪ್ ಎಲ್ಲ ಬರಬಾರ್ದು. ಕಡಲೆಕಾಳು ಕಪ್ ಎಲ್ಲ ಬಂದ್ರೆ ಚಟ್ನಿ ಚೆನ್ನಾಗಾಗಲ್ಲ. ಸ್ವಲ್ಪ ಲೈಟ್ ಆಗಿ ಕೆಂಪು ಬಂದ್ರೆ ಸಾಕು. ಇದೊಂದ್ಸಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಕೈದು, ನಮ್ಮ ಅಮ್ಮನ ಕೈದು, ಅವಾಗೆಲ್ಲ ಹಳೆ ಕಾಲದಲ್ಲಿ ಮಾಡೋರಲ್ಲ, ಅದೇ ರೀತಿ ಟೇಸ್ಟ್ ಬರುತ್ತೆ. ನೀವು ಒಂದ್ಸಲಿ ಮಾಡಿದ್ರೆ ಸಾಕು. ಮತ್ತೆ ಮತ್ತೆ ಮಾಡ್ಕೊಂತೀನಿ ನಾನು. ಅಂದ್ರೆ ಅಕ್ಕಿ ರೊಟ್ಟಿಗೆ, ಚಟ್ನಿಗೆ, ಇದು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಇದಕ್ಕೆಲ್ಲ ರಾಗಿ ರೊಟ್ಟಿ. ಅವಾಗೆಲ್ಲ ರಾಗಿ ರೊಟ್ಟಿ ತುಂಬಾ ಮಾಡೋರು. ಇದನ್ನ ರಾಗಿ ರೊಟ್ಟಿಗೆಲ್ಲ ತುಂಬಾ ಟೇಸ್ಟಿ ಆಗಿರುತ್ತೆ. ನಾ ಚಿಕ್ಕದ್ರಾಗೆಲ್ಲ ನಮ್ಮ ಅಮ್ಮನ ಕೈಲಿ ಇದನ್ನೇ ಮಾಡಿಸ್ಕೊಂತಿದ್ದೆ. ತುಂಬಾ ಟೇಸ್ಟ್ ಇದು. ಈಗೆಲ್ಲ ಯಾರು ಅಂತ ಇಷ್ಟೆಲ್ಲ ಮಾಡಕ್ಕಿಲ್ಲ. ನಂತರ ಕರಿಬೇವು ಒಂದ್ ಸ್ವಲ್ಪ ಲೈಟ್ ಆಗಿ ಅದೇ ಹಂಚಿನ ಮೇಲೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಸ್ಟವ್ ಆಫ್ ಮಾಡಿಬಿಟ್ಟು ರುಚಿಕರ